ಹಾಯ್ ಸ್ನೇಹಿತರೆ, ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈಗ ಸುಂದರವಾದ ಒಂದು ಭೂತದ ಕಥೆ ಹೇಳ್ತೀನಿ, ಕೇಳಿ. ನನಗೆ ಲೈಕು ಕಮೆಂಟು ಕೊಡಿ, ಸಬ್ಸ್ಕ್ರೈಬ್ ಆಗಿ, ಸರಿನಾ? ಒಬ್ಬ ರತನ್ ಲಾಲ್ ಅನ್ನೋನು ನೌಕರ. ಅವನು ಬೋನಸ್ ಹಣ ತಗೊಂಡು ಮನೆ ಬರಬೇಕಾದ್ರೆ ಕಾಡಿನ ಮುಖಾಂತರ ಬರಬೇಕು. ಆಗ ಅವನೇ ಪ್ರಶ್ನೆ ಮಾಡ್ಕೊತಾನೆ, ಮೈಯೆಲ್ಲ ಬೆವರ್ತಾ ಇದೆ, ಚಳಿ ಹೊಡಿತಾ ಇದೆ, ಜ್ವರ ಬರ್ಬೋದು, ಯಾಕೆ ಹಿಂಗಾಯ್ತದೆ ಇವತ್ತು ಅಂದ್ಬಿಟ್ಟು ಹೇಳಿ ಭಾಳ ಗಾಬರಿಯಿಂದ ಕೈನಲ್ಲಿ ಬ್ಯಾಗ್ ಹಿಡ್ಕೊಂಡು ರತನ್ ಲಾಲನವನು ಬರಬೇಕಾದ್ರೆ ಆ ಕಾಡಿನ ಪಕ್ಕದಲ್ಲಿ ಒಂದು ನದಿ ಇರ್ತದೆ. ನದಿ ಪಕ್ಕ ಎಡವಿ ಬಿದ್ದು ಪ್ರಾಣ ಕಳ್ಕೊತಾನೆ. ದುಡ್ಡು ನೀರಿಗೋಗಿ ಬಿದ್ದುಕೊಳ್ಳುತ್ತದೆ. ಆಗ ಆ ಕಾಡಲ್ಲಿರೋ ಭೂತಗಳು ಕೇಕ್ ಯಾಕೆ ನಗ್ತಾ ಇದ್ದಾವೆ, ಇಲ್ಲ ಪೂಜೆ ನಡೀತಾ ಇದೆ, ಪೂಜೆ ವಾಸನೆ ಬರ್ತಾ ಇದೆ ಅಂಥೇಳಿ ಒಂದು ಭೂತ ಅನ್ನತ್ತೆ. ಇನ್ನೊಂದು ಭೂತ ಅನ್ನತ್ತೆ, ನಿನಗೆ ತಲೆ ಇಲ್ಲ, ಎಲ್ಲಿ ಪೂಜೆ ನಡೀತಾ ಇದೆ, ಸುಮ್ಮನೆ ಇರು ಅಂತ ಇನ್ನೊಂದು ಭೂತ ಅನ್ನತ್ತೆ. ಇಲ್ಲ ಇಲ್ಲೆಲ್ಲೋ ಭೂತ ಸೃಷ್ಟಿ ಆಯ್ತಾ ಇದೆ, ನನಗೆ ವಾಸನೆ ಬೆಳೀತಾ ಇದೆ, ನೋಡ್ಕೊ ಬರ್ತೀನಿ ತಡೋ ಅಂದ್ಬಿಟ್ಟು ಹೇಳಿ ಮರದಿಂದ ಕೆಳಗೆ ಇಳಿದು ಒಂದು ರೌಂಡ್ ಹಾಕೊಬರ್ತದೆ. ಅಲ್ಲಿ ರತನ್ ಲಾಲ್ ಅನ್ನೋನು ತೀರೋಗ್ಬಿಟ್ಟು ಮನುಷ್ಯ ಜನ್ಮದಿಂದ ಭೂತ ಜನ್ಮ ಆಯ್ತಾ ಇದ್ದಾನೆ. ಆಗ ಲುಲ್ಲು ಭೂತ ಅನ್ಕೋತದೆ, ನನ್ನ ಗೆಸ್ ಯಾವುದು ಸುಳ್ಳಾಗೋದಿಲ್ಲ, ಕರೆಕ್ಟು, ಇದು ಮನುಷ್ಯ ಜನ್ಮದಿಂದ ಭೂತ ಆಗಲಿಕ್ಕೆ ಜನ್ಮ ಪಡಿತದೆ, ಅದಕ್ಕೆ ಈ ಥರದ ವಾಸನೆ ಬರ್ತಾ ಇರೋದು ಅಂತೇಳಿ ಎಲ್ಲ ಭೂತಗಳಿಗೆಲ್ಲ ಹೇಳುತ್ತೆ. ಆಗ ನೀನು ಯಾರು ಅಂತ ಕೇಳುತ್ತದೆ ರತನ್ ಲಾಲು. ಭೂತ ಆಗಿರ್ತದಲ್ಲ ರತನ್ ಲಾಲ್ ಭೂತ, ನೀನು ಯಾರು ಅಂತ ಕೇಳ್ತದೆ. ಒಳ್ಳೆ ಚೆನ್ನಾಯಿತು, ನಾನು ಮನುಷ್ಯ ಅಂತ ಹೇಳೋಕ್ಕಾಗತ್ತಾ, ದೆವ್ವ ಅಂತ ಹೇಳೋಕ್ಕಾಗತ್ತಾ, ನಾನು ಭೂತನೇ, ನೀನು ಭೂತ. ಈಗ ಮನುಷ್ಯ ಜನ್ಮದಿಂದ ಈಗ ಭೂತಗಳ ಲೋಕಕ್ಕೆ ಬಂದಿದೆ. ಭೂತಗಳ ಲೋಕದಲ್ಲಿ ನಾವೆಲ್ಲವೂ ಭೂತಗಳು ಇರುತ್ತೆ. ಅದಕ್ಕೆ ಏನು ಹೇಳ್ತೀವಿ ನೀನು ಅಂತ ಈ ರತನ್ ಲಾಲು ಕೇಳ್ತಾನೆ. ಹೌದು, ಈಗ ನೀನು ಭೂತ, ಈಗ ನೀನು ಭೂತಗಳ ಲೋಕಕ್ಕೆ ಹೋಗ್ತೀಯ. ನೀನು ಬರೋದು 1 ತಿಂಗಳಾಗತ್ತೆ. ಅಲ್ಲಿವರೆಗೆ ನಿನ್ನ ಸರ್ದಿ ಬಂದಿರಲ್ಲ. ನೀನು ಎಷ್ಟೆಷ್ಟು ನಿನ್ನಂತೆಯವರು ಸುಮಾರು ಜನ ಇದ್ದಾರೆ. ನಿನ್ನ ಸರ್ದಿ ಬರ್ಬೇಕಾದ್ರೆ 30 ದಿನ ಐತೆ ಅಂತ ಮಾತಾಡಬೇಕಾದ್ರೆ ಆಗೋ ಭೂತಗಳ ರಾಜ ಬರ್ತಾ ಇದ್ದಾನೆ, ನಿನ್ನ ಕುಣಿಸ್ಕೊಂಡು ಹೊಂಟೋಗ್ಬಿಡ್ತಾನೆ ಅಂತ ಹೇಳುತ್ತದೆ. ಅದಕ್ಕೆ ರತನ್ ಲಾಲ್ ಅಂತಾನೆ, ಇಲ್ಲ ನಾನು ಬೋನಸ್ ಹಣ ತಗೊಂಡು ಮನೆಗೆ ಹೋಗ್ತಾ ಇದ್ದಿ, ನಾನು ನಮ್ಮ ಮನೆಗೆ ಖರ್ಚಿಗೆ ದುಡ್ಡೇ ಇಲ್ಲ. ಹಾಗಾಗಿ ಅವ್ರು ಊಟೋಪಚಾರಕ್ಕೆ ಏನು ಮಾಡ್ತಾರೆ, ದಿನ ಬಳಕೆ ಸಾಮಾನು ತಗೊಳಕ್ಕೆ ಏನು ಮಾಡ್ತಾರೆ, ಅದರಿಂದ ನನ್ನ ಬಿಟ್ಬಿಡಿ ಅಂತ ಗೋಗರ್ಕತ್ತಾನೆ. ಅದಕ್ಕೆ ಭೂತಗಳ ರಾಜ ಹೇಳ್ತಾನೆ, ನೀನು ಮೊದಲು ಯೋಚನೆ ಮಾಡಬೇಕಾಯ್ತು, ಸುತ್ತೋದ ಮೇಲೆ ಈಗ ಭೂತ ಆದಮೇಲೆ ಬಿಟ್ಬಿಡಿ ಅಂದರೆ ಯಾರು ಕೇಳ್ತಾರೆ, ಬಾ ಹತ್ತು ಫ್ಲೈಟ್ಗೆ ಹತ್ತು ಹೋಗೋಣ ನಾವು ಅಂದ್ಬಿಟ್ಟು ಹೇಳಿ ಫ್ಲೈಟ್ಗೆ ಕಾಲ ಹಿಡ್ಕೆ ಹಾಕೊಂಡು ಕುಣಿಸ್ಕೊಂಡು ಭೂತಗಳ ಲೋಕಕ್ಕೆ ಕೊಟ್ಟೋಗ್ಬಿಡ್ತಾನೆ. ಆಗ ಹೋಗ್ಬೇಕಾದ್ರೆ ಲುಲ್ಲು ಭೂತಕ ಹೇಳ್ತದೆ, ಲುಲ್ಲು ನಾನು ಬರೋವ್ರಿಗೆ ನೀನು ಮನೆ ಕಡೆ ಜೋಪಾನ ಲುಲ್ಲು, ನೀನು ನನ್ನ ಮನೆ ಕಡೆ ನೋಡ್ಕೋಬೇಕು ಲುಲ್ಲು, ನನ್ನ ಮನೆಗೆ ಏನೂ ಗೊತ್ತಿಲ್ಲ ಲುಲ್ಲು, ನನ್ನ ಮನೆಯವ್ರಿಗೆ ಭಾಳ ಅಚ್ಚಟ ನೋಡ್ಕೋಬೇಕು ಲುಲ್ಲು ಅಂದ್ಕೊಂಡು ಅಳ್ತಾನೆ. ಅದಕ್ಕೆ ನಾನು ನೋಡ್ಕೊತೀನಿ ಹೋಗು ಅಂಥೇಳಿ ಲುಲ್ಲು ಭೂತ ರತನ್ ಲಾಲನ್ನ ಕಳಿಸ್ಬಿಡ್ತದೆ. ಆಗ ಲುಲ್ಲು ಭೂತ ಅನ್ನತ್ತೆ, ನೋಡು, ನನ್ನ ಜೀವನದಲ್ಲಿ ನಾನು ಏನೂ ಮಾಡ್ಕೊಳ್ಳಿಲ್ಲ, ದಿನನಿತ್ಯ ಅವ್ರ ತಿಕ್ಕ ಇವ್ರ ತಿಕ್ಕನೆ ತೊಳ್ಕೊಂಡಿರಬೇಕು, ನಾನು ಮದುವೆ ಆಗಲ್ಲ, ಮುಂಜಾಗೋದೇ ಆಗಲ್ಲ, ರತನ್ನ ಮಗಳನ್ನ ಜಾತ್ರೆ ಎಲ್ಲ ಕರ್ಕೊಂಡು ಸುತ್ತಾಡಿಸ್ಬೇಕು ಅಂತ ಐತಿ, ಒಳ್ಳೊಳ್ಳೆ ತಿಂಡಿ ತಿನಿಸುಗಳು ಬೇಕ್ರಿ ಐಟಮ್ಸ್ಗಳೆಲ್ಲ ತಿನ್ನಬೇಕು ಅಂತ ಕನಸು ಕಾಣ್ತಾ ಇದ್ದಿ. ಈಗ ಅವು ಯಾವುದೂ ಇಲ್ಲ. ಈಗ ನೋಡಿದ್ರೆ ರತನ್ ಲಾಲ್ ಅನ್ನೋನು ನನ್ನ ಮನೆ ಕಡೆ ನೋಡ್ಕೊಳ್ಳಿ ಅಂತಾನೆ. ಇನ್ನು ಅವ್ನು ಬರೋದು ಎಷ್ಟೊತ್ತಾದ್ದೋ ಎಷ್ಟು ದಿನ ಆದ್ದೋ ಅಲ್ಲಿವ್ರಿಗೆ ಇವ್ನ ಮನೆ ನೋಡ್ಕೊಂಡಿರ್ಬೇಕು, ಒಳ್ಳೆ ಸರಿ ಹೋಯ್ತಲ್ಲಪ್ಪ ಅಂತ ತಿಳ್ಕೊಂಡು ಈ ಲುಲ್ಲು ಭೂತ ಒಂದು ಮರದ ಮೇಲೆ ಹೋಗಿ ನ್ಯಾತ ಕಳುತ್ತೆ. ಆವಾಗ ಅನ್ನತ್ತ ಭೂತ, ಇನ್ನು 10 ದಿನದವರೆಗೆ ಅಂತಿಮ ಕಾರ್ಯ ಮುಗಿದಾದ್ಮೇಲೆ ನಾನು ಅಲ್ಲಿಗೆ ಹೋಗೋದು, ಅಲ್ಲಿವರೆಗೆ ನಾನು ಈ ಮರದಲ್ಲೇ ಆರಾಮಾಗಿ ನ್ಯಾಯ ತಗೊಂಡು ನಿದ್ರೆ ಮಾಡ್ತೀನಿ ತಡೋ ಅಂದ್ಬಿಟ್ಟು ಹೇಳಿ ಒಂದು ಮರಕ್ಕೆ ನ್ಯಾಯ ತಗೊಂಡು ನಿದ್ರೆ ಮಾಡುತ್ತೆ. 10 ದಿನ ಕಳೀತದೆ. ಅಂತಿಮ ಎಲ್ಲ ಪೂಜಾ ಪುರಸ್ಕಾರ ಎಲ್ಲ ಮುಗಿದಾದ್ಮೇಲೆ ಇದು ಮನೆಗೆ ಹೋಗಿ ಭೇಟಿ ಕೊಡ್ತದೆ. ಅಲ್ಲಿ ದುಡ್ಡು 10,000 ರೂಪಾಯಿ ಇತ್ತಲ್ಲ, ಅದನ್ನು ಆ ರತನ್ ಲಾಲ್ ಹೆಂಡ್ತಿಗೆ ಕಾಣಾಗ ಮಟ್ಟಿಗೆ ಮಡಗುತ್ತೆ. ಆಗ ಅವ್ರ ಮಗಳು ಎತ್ಕೊಂಡು, ಅಮ್ಮ ಅಪ್ಪಂದು 10,000 ಬಂದಿದೆಯಮ್ಮ, ನೋಡು ಇಲ್ಲಿ ಇದೇ ದುಡ್ಡು ಅಂತ ಹೇಳ್ತಾಳೆ. ಅಯ್ಯೋ, ಅವ್ನ ಜೀವನದಲ್ಲಿ ನಾವೆಲ್ಲ ಅನುಭವಿಸೋದಿಯೇ, ಇದು 10,000 ತಗೊಂಡು ಏನು ಮಾಡಮ್ಮ, ಎಷ್ಟು ದಿನ ಗಂಟೆ ಆದ್ದು ಇದು
ಅಂಥೇಳಿ ಕೆಚ್ಗೆ ಬಳ್ಕೊಂಡು ರತನ್ ಲಾಲ್ ಹೆಂಡ್ತಿ ಅಳ್ತಾ ಇರ್ತಾಳೆ. ಆಗ ರತನ್ ಲಾಲ್ ಮಗಳು ಹೇಳ್ತಾಳೆ, ಯಾಕಮ್ಮ ಅಳ್ತೀಯ, ಮಾಮ ಇಲ್ವಾ, ಚಿಕ್ಕಪ್ಪ ಅನ್ನೋರು ಇಲ್ವಾ, ಅಜ್ಜಿಯವ್ರು ಇಲ್ವಾ, ಅಳ್ಬೇಡ ಸುಮ್ಮನಿರು ಅಂತ ಹೇಳುತ್ತೆ. ಇಲ್ಲ ಅವರು ಸತ್ತಾಗ್ಲೇ ಯಾರೂ ಬರಲಿಲ್ಲ, ಇನ್ನು ಇವಾಗ ಬಂದಾರ, ಯಾರು ಬರಲ್ಲ, ನಾವು ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು, ನಾವು ಅವ್ರ ಎದುರುಗಡೆ ಚೆನ್ನಾಗಿರಬೇಕು ಅಷ್ಟೇ, ಕೆಟ್ಟೋದ್ರು ಯಾರು ಬರಲ್ಲ ಅಂತ ರತನ್ ಲಾಲ್ ಹೆಂಡ್ತಿ ತನ್ನ ಮಗಳಿಗೆ ಹೇಳ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದಾರಂತ ಲುಲ್ಲು ಭೂತ, ಓಹೋ ಇದು ದಿನನಿತ್ಯದ ಕೆಲಸ, ಇದು ಒಂದಿನ 2 ದಿನದಲ್ಲಿ ಪರಿಹಾರ ಆಗಲ್ಲ, ಇವ್ರಿಗೆ ಡೈಲಿ ವರ್ಕೌಟ್ ಆಗಬೇಕು ಅಂದರೆ ನಾನು ಹಸುವಾಗಿ ಸೇರ್ಕೊಂಡು ಇವ್ರ ಮನೆ ಸೇರ್ಕೋಬೇಕು ಅಂಥೇಳಿ ಹಸು ಥರ ಸೇರ್ಕೊಳ್ತಾನೆ. ಹಸು ರೂಪದಲ್ಲಿ ಭೂತ ಹಸು ರೂಪದಲ್ಲಿ ಹೋಗಿ ಮನೆ ಸೇರ್ಕೊಳ್ಳುತ್ತದೆ. ರತನ್ ಲಾಲ್ ಮಗಳು, ಅಮ್ಮ ಹಸು ಬಂದಿದೆಯಮ್ಮ, ಅಪ್ಪ ಭೂತಗಳ ಲೋಕದಲ್ಲಿ ಹಸು ಕಳಿಸಿದ್ದಾರೆ ಅಂತೇಳಿ ಅವ್ರ ತಾಯಿಗೆ ಹೇಳ್ತದೆ. ಇದೇ ನಿಮ್ಮ ಅಪ್ಪನ ಮಾಡೋ ಕೆಲಸ ಇಲ್ವಾ, ತಾನು ಇದ್ದು ಏನು ಹಾರಾಕ್ಬಿಟ್ಟಿನಿ ಅಂತ ತಿಳ್ಕೊಂಡು ಹಸು ಬೇರೆ ಕಳಿಸನಲ್ಲ, ಇನ್ನು ಇದ್ರ ತಿಕ್ಕ ಮುಖನೆಲ್ಲ ಕೂತ್ಕೋಬೇಕ ನಾವು ಅಂಥೇಳಿ ಬೈಕೊಂಡು ಈಚು ಬರ್ತಾಳೆ. ಈಚು ಬರ್ತದಲ್ಲೇ ಚಿನ್ನದ ಒಂದು ಸಗಣಿನ ದುಬ್ಬನಿಟ್ಟು ಬಿಡ್ತದೆ. ಆಗ ಮಗಳು ಹೇಳ್ತಾಳೆ, ಅಮ್ಮ ನೋಡು ಚಿನ್ನದ ಥರ ಕಾಣ್ತಾ ಇದೆ ಸಗಣಿ, ಇದು ಡಿಫ್ರೆಂಟ್ ಹಸ ಇರಬೇಕು, ಇದು ಚಿನ್ನನೇ ಅಮ್ಮ ಇದು ಅಂತ ಅವ್ರ ತಾಯಿಗೆ ಹೇಳ್ತಾಳೆ. ಹೌದು ಚಿನ್ನನೇ, ಮೊದಲು ಹಸು ತೆಗೆದು ಮನೆ ಒಳಗಡೆ ಹೊಡ್ಕೊಂಡು ಹೋಗು, ಚಿನ್ನ ಎಲ್ಲ ಗೋರ್ಕೊಂಡು ಮಾರ್ಕೆಟ್ ಹೋಗಿ ಮಾರೋದ್ರಾಯ್ತು ಅಂತೇಳಿ ಲೆಕ್ಕ ಹಾಕೊಂಡು ಎಲ್ಲ ಬುಟ್ಟಿ ತುಂಬ್ಕೊಂಡು ಅದನ್ನು ಮಾರಕ್ಕೆ ಹೋಗ್ತಾರೆ. ಹಸನ ಒಳಗೆ ಇಳಿದು ಕಟ್ಟಾಕ್ತಾರೆ. ಆಗ ರತನ್ ಲಾಲ್ ಹೆಂಡ್ತಿ ಮಗಳಿಗೆ, ನೋಡು ಹಸುಗೆ ಹುಲ್ಲು ಸೊಪ್ಪು ಎಲ್ಲ ಕುಯ್ಕೊಬ, ಮಸ್ತ್ ಒಂದು ಮೇವು ಮೇದ್ರೆ ಮಸ್ತ್ ಒಂದು ಸಗಣಿ ಇಡುತ್ತೆ, ಚಿನ್ನದ ಸಗಣಿನ, ಅದನ್ನೆಲ್ಲ ಮಾರ್ಕೊಂಡು ನಾವು ಶ್ರೀಮಂತರಾಗ್ಬಿಡ್ಬೋದು ಅಂತ ಮಗಳಿಗೆ ಹೇಳ್ತಾಳೆ. ಆಗ ಮಗಳು ಗದ್ದೆಗೆ ಹೋಗಿ ಹುಲ್ಲೆಲ್ಲ ಕುಯ್ಕೊಬತ್ತಾಳೆ. ಆದರೆ ಆ ಹಸ ಹುಲ್ಲು ತಿನ್ನಲ್ಲ. ಅಮ್ಮ ಹಸ ತಿನ್ನಲ್ಲ ಹುಲ್ಲ ಅನ್ನತ್ತ ಏನು ಮಾಡೋದಮ್ಮ ಅಂತ ತಾಯಿಗೆ ಹೇಳ್ತಾಳೆ. ಅದಕ್ಕೆ ಹುಲ್ಲು ತಿನ್ನುತ್ತೆ, ಇನ್ನೇನು ದೆವ್ವ ತಿನ್ನೋದ ಹುಲ್ಲು ತಿಂದು ಅಂದ್ಬಿಟ್ಟು ಬೈಕೊಂಡು, ಹೋಗು ಆಚೆ ತರಕಾರಿ ಎಲ್ಲ ಗುಡ್ಡಕ್ಕಿದ್ದಾರೆ ಗುಂಡಿ ಒಳಗಡೆ, ಅದು ತುಂಬ್ಕೊಬರಗು ಅಂತೇಳಿ ಕಳಿಸ್ತಾಳೆ. ಆಗ ಹುಡುಗಿ ಗುಂಡಿ ಒಳಗಡೆ ಇರೋಂಥ ಕೊಳ್ತೋ ತರಕಾರಿ ಎಲ್ಲ ತುಂಬ್ಕೊಬರ್ತಾಳೆ. ತುಂಬ್ಕೊಂಡು ತಿನ್ನುವಂತ ಕೊಡ್ತದೆ, ಅದನ್ನು ತಿನ್ನಲ್ಲ ಅನ್ನತ್ತೆ. ಅಮ್ಮ ಇದನ್ನು ತಿನ್ನಲ್ಲ ಅನ್ನತ್ತಮ್ಮ, ಏನಮ್ಮ ಮಾಡೋದು ಅಂತ ಮಗಳು ತಾಯಿ ಕೇಳ್ತಾಳೆ. ಅದಕ್ಕೆ ತಾಯಿ, ಅಲ್ಲಿ ಬಿದ್ದಿರೋ ಕಡ್ಡಿ ಎತ್ಕೊಬ, ತರಕಾರಿ ತಿಂದು ಇನ್ನೂ ತಿನ್ನೋದಂತೆ, ನನಗೆ ಸಗಣಿ ಹಾಕೋದು ಬೇಡ, ಚಿನ್ನ ಸಗಣಿನ ಅಂದ್ಬಿಟ್ಟು ಹೇಳಿ ಬೆದರಿಸ್ತಾಳೆ. ಕಡ್ಡಿ ತರಬೇಕಾದ್ರೆ ಒಂದು ಬಾಯಿನೊಳಗಡೆ ಒಂದು ಸಾತಕಾಯಿ ಹಾಕ್ಬಿಟ್ಟಮ್ಮ ತಳ್ತಾಳೆ. ತಿನ್ಕೋತದೆ. ತಿನ್ಕೊಂಡ ತಕ್ಷಣ ಒಂದಷ್ಟು ವರ್ಷದಪ್ಪ ಚಿನ್ನದ್ದು ಸಗಣಿ ಹಾಕುತ್ತೆ. ಅದನ್ನು ತಗೊಂಡೋಗಿ ಮಾರ್ಕೆಟಿಗೆ ಮಾರ್ಬಿಟ್ಟು ಬರೋಣ ಅಂಥೇಳಿ ತಾಯಿ ಮಗ ಇಬ್ಬರೂ ಒಯ್ತಾರೆ ಇಬ್ಬರು. ಆಗ ಹತ್ತಿನ ಬರೋವರೆಗೆ ನಾನು ಹೊಂಟೋಗ್ಬಿಡ್ಬೇಕು ಅಂತ ಈ ಹೊಸ ಮತ್ತು ಲುಲ್ಲು ಇಬ್ಬರು ತೀರ್ಮಾನ ಮಾಡ್ಕೊತವೆ. ಆಗ ಈ ಕೊಳ್ತೋದು ತರಕಾರಿಗಳು, ಕಿತ್ತೋದು ಎಲ್ಲ ಹುಲ್ಲು ಇವನ್ನೆಲ್ಲ ತಿಂದು ನನ್ನ ಜನ್ಮದಲ್ಲಿ ಈ ಥರ ಎಲ್ಲ ತಿಂದಿಲ್ಲ, ಇಲ್ಲಿ ಬಂದ್ಬಿಟ್ಟು ಇದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ, ನಾನು ಹೊಂಟೋಗೋ ಸರಿ ಅಂದ್ಬಿಟ್ಟು ಹೇಳಿ ಆ ಮನೆಯಿಂದ ಹಸು ಕಿತ್ಕೊಂಡು ಹೋಯ್ತಾ ಇರ್ತದೆ. ಆವಾಗ ಎದುರುಗಡೆಯಿಂದ ತಾಯಿ ಮಗಳಿಬ್ಬರು ಬಂದ್ಬಿಟ್ಟು, ನೋಡು ಹೊಸ ಕಿತ್ಕೊಂಡು ಹೋಯ್ತಾ ಇದೆ, ಹಿಡ್ಕೊ ಅಂದ್ಬಿಟ್ಟು ಹಿಡ್ಕೊಂಡು ಮನೆ ಒಳಗಡೆ ಕರ್ಕೊಂಡ್ಬಿಟ್ಟು, ಈ ಹೊಸನ ಆಚೆ ಈಚೆ ಬಿಡಬೇಡ, ನಿಮ್ಮ ಅಪ್ಪದ ರೂಮ್ ಇದೆಯಲ್ಲ, ನಿಮ್ಮ ಅಪ್ಪ ರೂಮ್ಗೆ ಕೂಡಾಕ್ಬಿಟ್ಟು ಬೀಗ ಹಾಕ್ಬಿಡು ಅಂತ ಆರ್ಡರ್ ಮಾಡ್ತಾಳೆ. ಆಗ ರತನ್ ಲಾಲ್ದು ಮನೆ ಒಳಗಡೆ ರೂಮ್ನೊಳಗಡೆ ಹೋಗಿ ಹೊಸ ಸೇರ್ಕೊಳ್ತದೆ. ಹೊಸ ಸೇರ್ಕೊಂಡು ಇಲ್ಲಿ ಈಚೆ ಬೀಗ ಹಾಕತ್ತಾರೆ. ಸರಿ, ಹಿಂಗೆ ನಡೀತಾ ಇರ್ತದೆ. ಇವನು ರತನ್ ಲಾಲ್ಗೆ ಭೂತಗಳ ಲೋಕದಿಂದ ಮುಕ್ತಿ ಪಡೆದು ಭೂಲೋಕಕ್ಕೆ ಕಳಿಸ್ತಾರೆ. ಇವನು ಭೂಲೋಕಕ್ಕೆ ಬರ್ತಾ ಇದ್ದಾನೆ, ನನ್ನ ಮನೆ ಕಡೆ ನೋಡ್ಕೊಬರ್ಬೇಕು, ಹೇಗಿದೆ ಏನು ಕತೆಯೋ, ಲುಲ್ಲೋಕೆ ಬಯಸ್ಬಿಟ್ಟು ಹೊಂಟೋಗಿದ್ದೀನಿ ನಾನು ಅಂದ್ಬಿಟ್ಟು ಹೇಳಿ ಅವ್ರ ಮನೆಗೆ ಬರ್ತಾನೆ. ಬರ್ಬೇಕಾದ್ರೆ ಮನೆಯೆಲ್ಲ ಡೆಕೋರೇಷನ್ ಆಗಿರ್ತದೆ, ತುಂಬ ಸುಂದರವಾಗಿರ್ತದೆ ಮನೆ, ಮತ್ತು ಮನೆ ವಾತಾವರಣ ಎಲ್ಲ ಹೊಸ ಕಟ್ಟಡ ಕಟ್ಟಿಸ್ಕೊಂಡು ಆರಾಮಾಗವ್ರೆ. ಆಗ ರತನ್ ಲಾಲ್ ಅಂತಾನೆ, ಎಲ್ಲ ಲುಲ್ಲು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಇದ್ದಾವನೆ, ಪರವಾಗಿಲ್ಲ, ನನ್ನ ಮಾತನ್ನು ಉಳಿಸ್ತಾ ಅಂಥೇಳಿ ಮನೆ ಬಂದು ನೋಡ್ತಾನೆ. ಮನೆ ಬಂದು ನೋಡಿದ್ರೆ ಮನೆ ಒಳಗಡೆ ಇವ್ನ ರೂಮಲ್ಲಿ ಹಸು ಇದೆ. ಅದಕ್ಕೆ ಏನು ನನ್ನ ಮನೆ ಒಳಗಡೆ ಹಸು ಇದೆಯಲ್ಲ ಅಂತ ಜೋರಾಗಿ ಮಾತನಾಡ್ತಾನೆ. ಆಗ ಇವನು ಭಾಷೆ ಲುಲ್ಲು ಒಂದಿಕೆ ಕೇಳೋದು, ಹೌದಣ್ಣ, ನಾನು
ನಿಮ್ಮ ಒಂದು ಆಸೆ ತೀರ್ಸೋಕ್ಕೆ ನಾನು ಹಸುನ ರೂಪದಲ್ಲಿ ಬಂದು ಇದ್ದೀನಿ, ನನ್ನ ತೆಗೆದು ರೂಮು ಕೂಡ್ಬಿಟ್ಟವ್ರೆ. ಅಯ್ಯೋ ಸಾಕಪ್ಪ ಸಾಕು, ನೀನು ಹೆಂಡತಿ ಸವಾಸ ಸಾಕು, ಒಳ್ಳೆ ತರಕಾರಿ ಒಳ್ಳೆ ಹುಲ್ಲ ಒಂದಿನೂ ಹಾಕಿಲ್ಲ, ಕೊಳ್ತೋ ತರಕಾರಿಗಳು ಕಿತ್ತೋ ಹುಲ್ಲುಗಳು ಇವನ್ನೇ ತಿಂದು ಸಾಕಾಗಿದೆ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಈಗ ನೀನು ಬಂದೆ, ಈಗ ನೀನು ಕಂಟಿನ್ಯೂ ಮಾಡು, ನಾನು ಈಜು ಬರ್ತೀನಿ ಅಂತೇಳಿ ಲುಲ್ಲು ಹೇಳ್ತಾನೆ. ಆಗ ರತನ್ಲಾಲು ಇವನು ಭೂತತಾನೆ, ಇವನು ಹಸುನ ಹೊಟ್ಟೆ ಒಳಗಡೆ ಸೇರ್ಕೊಳ್ತಾನೆ, ಲುಲ್ಲು ಈಚು ಬರ್ತಾನೆ. ಅದಕ್ಕೆ ಹೇಳ್ತಾನೆ, ನಿನ್ನ ಹೆಂಡತಿಗೆ ನಿನ್ನದೇ ಗೊಬ್ಬರ, ನಿಂದೇ ಚಿನ್ನದ ಒಂದು ಇದು, ಏನಾರು ಮಾಡ್ಕೊಳ್ಳೋಕಪ್ಪ ನಾನು ಹೋಯ್ತೀನಿ ಅಂತ ಕೈ ಮುಗಿತಾನೆ. ಲುಲ್ಲು ನಾನು ಹೋಗ್ಬೇಡ, ನಾನು ಬಿಟ್ಟು ಹೋಗ್ಬೇಡ ಲುಲ್ಲು, ನಾನು ಬಿಟ್ಟು ಹೋಗ್ಬೇಡ ಲುಲ್ಲು ಅಂತೇಳಿ ರತನ್ಲಾಲು ಬಾಯಿ ಬಿಡ್ಕತಾನೆ. ಅದಕ್ಕೆ ಲುಲ್ಲು, ದೊಡ್ಡ ನಮಸ್ಕಾರಪ್ಪ, ಇದುವರೆಗೆ ನಾನು ಭಾಳ ಅನುಭವಿಸ್ಬಿಟ್ಟಿದ್ದೀನಿ, ನೀನು ಹೇಳ್ತೀನಿ ನನ್ನ ಹೊಟ್ಟೆಗೆ ಹುಲ್ಲು ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ಹೊಡಿತಿದ್ದ ಚೆನ್ನಾಗಿ, ಹಾಗಾಗಿ ನೀನು ಹೆಣ್ತೀನೋ ನೀನು, ನಿನಗೆ ನಿನ್ನ ಜೀವ ಇದ್ದಾಗ ಮನುಷ್ಯ ಇದ್ದಾಗಲೂ ಇದೇ ನರಕ, ಈಗಲೂ ಇನ್ನು ಮುಂದೆ ಇದೇ ನರಕಪ್ಪ ಅಂತ ಈ ಲುಲ್ಲು ಭೂತ ಹೇಳ್ಬಿಡ್ತದೆ. ಅದಕ್ಕೆ ರತನ್ಲಾಲ್ ಭೂತ ಹೇಳ್ತದೆ, ನೋಡು ನನ್ನ ಹೆಂಡತಿ ಬಗ್ಗೆ ಮಾತ್ರ ಮಾತಾಡಬೇಡ ನೀನು, ನಿನಗೆ ಎಷ್ಟಿದೆ ಅಷ್ಟು ಮಾತ್ರ ಮಾತಾಡು ಅಂತೇಳಿ ರತನ್ಲಾಲ್ ಹೇಳ್ತಾನೆ. ಇನ್ನೇನು ನೀನು ಹೆಂಡತಿ ಮಾಡಿರೋದಷ್ಟರಲ್ಲಿ ನನಗೇನು ಉಣ್ಣ ಕೊಟ್ಟಿಲ್ಲ, ಇದು ನೋಡಿದ್ರೆ ಗೊತ್ತಾಯ್ತದೆ ನಿನ್ನ ಜೀವನ ಬರುತ್ತೆ, ನೀನು ಹೇಗಿದ್ದೆ ಏನು ಕಥೆನೋ ಅಂತೇಳಿ ರೇಗಿಸುತ್ತೆ. ಆಗ ಈ ಲುಲ್ಲು ಭೂತ, ನಾನು ಬರ್ತೀನಪ್ಪ, ದೊಡ್ಡ ಬಾಯ್ ಗುಡ್ ಬಾಯ್, ನಿನ್ನ ಹಣೆ ಬರ ನೀ ಏನಾದ್ರು ಮಾಡ್ಕೋಬಂದ್ಬಿಟ್ಟೇಳಿ ಆರ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ಆವಾಗ ಈ ರೂಮ್ನ ಬಾಗಿಲು ತೆಗಿತಾರೆ, ಬಾಗಿಲು ತೆಗೆದ್ರೆ ಇದು ಹುಲ್ಲು ತಿಂದಿಲ್ಲ, ನೀರನ್ನು ಕೊಡೋದಿಲ್ಲ. ಅವ್ರಿಗೆ ಗೊತ್ತಿಲ್ಲ ಲುಲ್ಲು ಭೂತ ಹೊಂಟೋಗದೆ, ನಮ್ಮ ಮನೆಯವ್ರದ್ದು ಭೂತ ಅನ್ನೋದು ಗೊತ್ತಿಲ್ಲ. ಆವಾಗ ಬಾಗಿಲು ತೆಗೆದ್ಬಿಟ್ಟು ನೋಡ್ತಾರೆ, ಹುಲ್ಲು ತಿಂದಿಲ್ವಲ್ಲ, ಹುಲ್ಲು ತಿಂದು ಜಲ್ದಿ ಚಿನ್ನ ಸಂಗಣಿ ಇಡು ಅಂದ್ಬಿಟ್ಟು ಮಗಳು ಖಂಡಿತ ನಿಂತ್ಕೊತಾರೆ. ಈ ಹಸು ನೋಡಿದ್ರೆ ಓಹೋ ಇವಳು ಬುದ್ಧಿ ಬದಲಾಗಿಲ್ಲಕ್ಕಪ್ಪ, ಏನಪ್ಪ ಮಾಡೋದು ಅಂತ ತಿಳ್ಕೊಂಡು ಇರೋ ಹುಲ್ಲನ್ನ ತಿನ್ಕೊಂಡು ಚಿನ್ನ ಸಗಣಿನ ಕೊಡ್ತದೆ. ಆಗ ಈ ಲುಲ್ಲು ಹೇಳಿರ್ತದೆ ನಾನು ಈಚೆ ಬರಬೇಕಾದ್ರೆ ಏನು ಮಾಡಬೇಕು ಲುಲ್ಲು ಅಂತ ಕೇಳುತ್ತದೆ. ಅದಕ್ಕೆ ನೀನು ಈಚೆ ಬರಬೇಕಾದ್ರೆ ನಿನ್ನ ಹೆಂಡ್ತಿನ ಹಸು ಒಳಗಡೆ ಕುಣಿಸ್ಬಿಟ್ಟು ನೀನು ಈಚೆ ಬಂದು ನಮ್ಮದಾಗೆ ಭೂತಾಗಿ ನ್ಯಾತಾಡ್ಕೊಂಡಿರು ಅಷ್ಟೇ. ನಿನ್ನ ಹೆಂಡ್ತಿ ಒಳಗೆ ಹೋದಾಗ ನೀನು ಈಚೆ ಬರಲೇಬೇಕು, ನೀನು ಭೂತವಾಗಿ ನ್ಯಾತಾಡ್ತಾಯಿರು, ನಿನ್ನ ಹೆಂಡ್ತಿ ಹಸುದ ರೂಪದಲ್ಲಿ ಒಳಗಿರ್ತಾಳೆ ಅಂತ ಹೇಳಿರ್ತದೆ. ಆಗ ಇದನ್ನು ನೆನೆಸ್ಕೊಂಡು ಇವನ ಹೆಂಡ್ತಿನ ಹಸುನ ಹೊಟ್ಟೆ ಒಳಕನು ಇವನು ಈಚೆ ಬಂದ್ಬಿಡ್ತಾನೆ. ಆವಾಗ ಇವನು ಹೆಂಡ್ತಿ ಹಸುದ ರೂಪದಲ್ಲಿ ಇದ್ಕೊಂಡು ಚಿನ್ನದ ಒಂದು ಸಗಣಿನೇ ಕೊಡ್ತಾ ಇರ್ತಾಳೆ. ಆಯಿತಾ, ಇವನು ಭೂತವಾಗಿ ಮನೆಯೆಲ್ಲ ಇಂಡೈರೆಕ್ಟಾಗಿ ನೋಡ್ಕೊಂಡು ಮಗಳ ಒಂದು ಸಾಮ್ರಾಜ್ಯದಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ದಿನನಿತ್ಯ ನಡೀತಾ ಇರ್ತದೆ. ಇಲ್ಲಿಗೆ ಈ ಕತೆ ಮುಗಿತದೆ. ನಮಸ್ಕಾರ, ಬಾಯ್. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ.